ಎಚ್ಚೆತ್ಕೊಂತಾರೆ ಯಾರೇನು ದೊಡ್ಡವರು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಬೇರೆ ವರ್ಗಗಳಲ್ಲಿ ಏನೇನು ಯಾವ ರೀತಿಯ ಜನಾಂಗಗಳನ್ನ ಸಬಲೀಕರಣಗೊಳಿಸಿದ್ದಾರೆ, ಯಾವ ರೀತಿಯಲ್ಲಿ ಜನಾಂಗಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ನಾವು ಕೂಡ ಮಾಡೋಣ ಅನ್ನೋ ಮಾತು ಹೇಳಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಹೇಳಿದ್ರೆ ಮಾತುಗಳಿಗೆ ಧನ್ಯವಾದ ಹೇಳಿ. ಎಲ್ಲಿ ಏನು ಕೆಲಸ ಆಗಲ್ಲ ಅದು ಹೇಳಿ ನಾನು ಮಾಡ್ಕೊಂಡು ಬರ್ತೀನಿ. ಇಷ್ಟನ್ನ ಅವ್ರು ಹೇಳಿದ್ದೀನಿ. ಏನು ವ್ಯತ್ಯಾಸ ಇದೆ ಬೇಕಾದ್ರೆ ನಾನು ಬೇಡ ಅಂದರೆ ನನಗೂ ಹೇಳಿ, ನನಗೂ ಹೇಳು ಕೋರ್ಸಲ್ಲಿ ನಾನು ತಂದು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ವಿಚಾರ ಬಂದರೆ ನಾವೆಲ್ಲರೂ ಕೂಡ ಇನ್ನು ಮುಂದೆ ಅದು ಕೂಡ ಎಲ್ಲರೂ ಕೂಡ ನಾನಿಲ್ಲಿ XMLC ರಾಜ್ಯಾಧ್ಯಕ್ಷ ರಾಜ್ಯದವ್ರ ಮಗ ನಾನು ಇದು ಅನ್ನೋ ಎಲ್ಲ ಬೇಡ. ಯಾವುದೋ ಕಾರಣ ನಾನು ಇಲ್ಲಿ ಕೂತಿದ್ದೀನಿ, ನೀವು ಅಲ್ಲಿ ಕೂತಿದ್ದೀರಿ. ನಾನು ಅಲ್ಲಿ ಕೂತ್ಕೊಳ್ಳೋಕ್ಕೂ ನಾನು ತಯಾರಾಗಿದ್ದೀನಿ. ನನಗೆ ಅದು 20 ಜಿಲ್ಲೆ ಇದೆ, 40 ಜಿಲ್ಲೆ ಇದೆ ನಮ್ಮ ಕಾಂಗ್ರೆಸ್ಸಲ್ಲಿ. 20 ಜಿಲ್ಲೆ ಮೀಟಿಂಗ್ ಮಾಡಿದ್ದೀವಿ. ಅಂಬೇಡ್ಕರ್ ಇರ್ಬೋದು, ಎಲ್ಲದಕ್ಕಿಂತ ಗಟ್ಟಿ ಆಗುತ್ತೆ, ಯೋಗ್ಯ ಆಗುತ್ತೆ. ರಾಜಕೀಯವಾಗಿ ನಮ್ಮ ಸಮಾಜ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಬರೋದಕ್ಕೆ ಓದೋರಿಗೆ, ಫಾರಿನ್ಗೆ ಹೋಗೋರಿಗೆ ದುಡ್ಡು ಕೊಡಬೇಕು ಅನ್ನೋದು ಕೂಡ ಬಯಲಿದೆ. ನಾವು ಒಂದ್ಸಲ ಬೈಲ ತಂದು ಧರ್ಮಸಿದ್ಧಿ ನಾವು ಮುಖ್ಯವಾಗಿ 3-4 ಪ್ರಶ್ನೆ ಇದೆ. ಏನು ಜಂಜಾಟ ಇಲ್ಲ, ಇಲ್ಲಿ ಎಲ್ಲ ಒಗ್ಗಟ್ಟಾಗಿದೆ. ಸಭಾ ಗಟ್ಟಿಯಾಗಿರ್ಬೇಕಲ್ಲ. ನಾವು ಸದಸ್ಯತ್ವ ಅಭಿಯಾನ ಈ ಜಿಲ್ಲೆಯಲ್ಲಿ ಯಾವ ಮಾಡಿಲ್ಲ, ಒಂದು ಸಭೆ ಆಗಿರಲಿಲ್ಲ. ನಾನು ಹೇಳಿದೆ ಶ್ರೀಮಂತರಿಗೂ ಪ್ರೆಸಿಡೆಂಟ್ ಹೇಳಿದೆ ನಾನು, ಎಲ್ಲಿ MSc ತಿಮ್ಮಣ್ಣವರಲ್ಲಿ HMರಲ್ಲಿ ಸಭೆ ಕರೆದಿದ್ರು. ಫಸ್ಟ್ ಆಫ್ ಆಲ್ ಎಸ್ತೂರು ಮರಪ್ಪನವ್ರು ಹೇಳಿದ್ರು, ಅಲ್ಲ ಸರ್ ನೀವು ತಂದಿಲ್ಲಿ ಹೇಳಿದಾರ ಅಂತ. ಯಾರು ಮಾಡ್ತಾರೆ ಕರೀರಿ, ಎಲ್ಲರೂ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸಭೆ ಮಾಡಿ ಆ ಜಿಲ್ಲಾ ಮಟ್ಟದಲ್ಲಿ ಬರ್ತಕ್ಕಂಥ ಅಭಿಪ್ರಾಯ ಕೇಳಿ ಅಲ್ಲಿ ಪಕ್ಷಾತೀತ ಮೆಂಬರ್ಶಿಪ್ ಆಗಬೇಕು. ಮರಪ್ಪನವ್ರು ಪ್ರತಿಪಾದಿಸ್ತಿರೋದನ್ನೀಗ ಅವೊಬ್ಬರೇ. ಎರಡನೇದಾಗಿ ಜಗದೀಶು ಇಲ್ಲ ಈ ತರ ಮಾಡಿದ್ರೆ ಒಪ್ಪಕ್ಕಾಗಲ್ಲ, ನೀವು ಇದ್ರಿ ಹೇಳಿದ ಬೆಲೆ ಆಯ್ತು. ನಾನು ಹೇಳಿದೆ ಶಿವಮೂರ್ತಿ ಇದು ಜಗದೀಶ್ ಮತ್ತೆ ಮರಪ್ಪ ನಮ್ಮ ಶಿವಲಿದ್ದಲ್ಲಿ ಒಂದು 3 ಜನದ ಅಭಿಪ್ರಾಯ ಇಲ್ಲ. ಇದು ಸರ್ಕಾರನೇ ನಡೆಸುತ್ತೆ. ಮೆಂಬರ್ಶಿಪ್ ಅನ್ನ ಪ್ರಾರಂಭ ಮಾಡಿಬಿಡಿ. ಮಿಸ್ಟೇಕ್ ಗೊಂದಲ ಏನಿದೆ ನನಗೆ